ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಗೆ ಗ್ರಹಣ ಹಿಡಿದಿದೆ. ಶಾಲೆಗೆ ಅಳವಡಿಸೋ ಸೋಲಾರ್ ಪ್ಯಾನೆಲ್ನಲ್ಲೇ ಗೋಲ್ಮಾಲ್ ನಡೆದಿದೆ. ಬೀದರ್ನ ಹಲವು ಶಾಲೆಗಳಲ್ಲಿ ಸೋಲಾರ್ ಇಲ್ಲ, ಲೈಟು ಇಲ್ಲ. ಸೋಲಾರ್ ಲೈಟು ಹಾಕದೆ ಅಧಿಕಾರಿಗಳಿಂದ ಬಿಲ್ ಪಾಸ್ ಆಗಿದೆ. ಶಾಲೆಗೆ ಬೇಕಾದ ವಿದ್ಯುತ್ ಉತ್ಪಾದಿಸೋ ಸರ್ಕಾರದ ಯೋಜನೆ ಇದು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ. ಶಾಲೆಗೆ ಅಳವಡಿಸೋ ಸೋಲಾರ್ ಪ್ಯಾನೆಲ್ನಲ್ಲೇ ಗೋಲ್ಮಾಲ್ ನಡೆದಿರೋದು ಬಯಲಾಗಿದೆ. ಸೋಲಾರ್ ಲೈಟು ಹಾಕದೆ ಅಧಿಕಾರಿಗಳು ಬಿಲ್ ಪಾಸ್ ಮಾಡಿದ್ದಾರೆ. ಶಾಲೆಗೆ ಬೇಕಾದಂತ ವಿದ್ಯುತ್ ಉತ್ಪಾದಿಸೋ ಸರ್ಕಾರದ ಯೋಜನೆಗೆ ಗ್ರಹಣ ಹಿಡಿದಿದೆ. ಕೆಕೆಆರ್ಡಿಎಲ್ ಅನುದಾನ ದುರ್ಬಳಕೆ ಆಗಿದ್ದು ಕೋಟ್ಯಾಂತರ ರೂಪಾಯಿ ಗುಳುಮಾಗಿದೆ. ಕೆಕೆಆರ್ಡಿಎಲ್ ಏಜೆನ್ಸಿಗಳ ಕಳ್ಳಾಟ ಸುವರ್ಣ ನ್ಯೂಸ್ನಲ್ಲಿ ಬಯಲಾಗಿದೆ. 49 ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆಗೆ ಅನುದಾನ ಕೊಟ್ಟಿತ್ತು ಸರ್ಕಾರ. ಒಂದು ಸೋಲಾರ್ ಪ್ಯಾನೆಲ್ಗೆ 4 ಲಕ್ಷ ರೂಪಾಯಿನಂತೆ ಅನುದಾನ ರಿಲೀಸ್ ಆಗಿದೆ. ಸೋಲಾರ್ ಪ್ಯಾನೆಲ್ ಅಳವಡಿಸದೆ ಅಧಿಕಾರಿಗಳು ಆ ಹಣವನ್ನ ಲೂಟಿ ಹೊಡೆದಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡಿದ್ದಾರೆ ಅಧಿಕಾರಿಗಳು. ಶಾಲೆಯ ಮುಂದೆಯೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಯಾವ ರೀತಿ ಹಳ್ಳ ಹಿಡಿಸಿದ್ದಾರೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಸೋಲಾರು ಹಾಕಿಲ್ಲ, ಲೈಟು ಹಾಕಿಲ್ಲ, ಆದ್ರೆ ಬಿಲ್ ಮಾತ್ರ ಪಾಸ್ ಮಾಡಿದ್ದಾರೆ ಅಧಿಕಾರಿಗಳು. ಕೋಟ್ಯಾಂತರ ರೂಪಾಯಿ ಗುಳುಮಾಗಿದೆ. 49 ಶಾಲೆಗಳಿಗೆ ಸೋಲಾರ್ ಪ್ಯಾನೆಲ್ ಅಳವಡಿಕೆಗಾಗಿ ರಾಜ್ಯ ಸರ್ಕಾರದಿಂದ ಬಿಡುಗಡೆಯಾದಂತ ಅನುದಾನ. ಒಂದು ಸೋಲಾರ್ ಪ್ಯಾನೆಲ್ಗೆ 4 ಲಕ್ಷ ರೂಪಾಯಿನಂತೆ ಅನುದಾನ ರಿಲೀಸ್ ಆಗಿದೆ. ಯೋಜನೆಯ ಉದ್ದೇಶ ಏನು? ಶಾಲೆಗೆ ಬೇಕಾದಂತ ವಿದ್ಯುತ್ ಅನ್ನ ಅಲ್ಲೇ ಉತ್ಪಾದಿಸುವಂತಹ ಸರ್ಕಾರದ ಯೋಜನೆ ಇದು. ಇದರಲ್ಲಿ ಕಳ್ಳಾಟ ಆಗಿದೆ. ಅನುದಾನ ದುರ್ಬಳಕೆ ಆಗಿದ್ದು ಕೋಟ್ಯಾಂತರ ರೂಪಾಯಿ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅಕ್ರಮ ಮಾಡಿದ್ದಾರೆ ಅಧಿಕಾರಿಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಶಾಲೆಗಳ ಮುಂದೆಯೇ ಸೋಲಾರ್ ಪ್ಯಾನೆಲ್ ಅಳವಡಿಸಿಲ್ಲ, ಲೈಟು ಹಾಕಿಲ್ಲ, ಆದ್ರೆ ಬಿಲ್ ಮಾತ್ರ ಪಾಸ್ ಆಗಿದೆ. ಸೋಲಾರ್ ಪ್ಯಾನೆಲ್ ಗೋಲ್ಮಾಲ್ ರಿಯಾಲಿಟಿ ಚೆಕ್ ನಡೆಸಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬೀದರ್ ಔರಾದ್ನ ಜಂಬಗಿ ಗ್ರಾಮದ ಪ್ರೌಢಶಾಲೆಗೆ ದಾಖಲೆಯಲ್ಲಿ ಮಾತ್ರ ಇದೆ ಸೋಲಾರ್, ಸ್ಕೂಲ್ನಲ್ಲಿಲ್ಲ. ಕಾಮಗಾರಿ ಮಾಡಿಲ್ಲ, ಬಿಲ್ ಮಾತ್ರ ಪಾಸ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಕಳ್ಳಾಟ ಆಡಿದ್ದಾರೆ. 4 ಲಕ್ಷ ರೂಪಾಯಿ ಮೌಲ್ಯದ ಸೋಲಾರ್ ಪ್ಯಾನೆಲ್ ಅಳವಡಿಸಿಯೇ ಇಲ್ಲ, ಬಿಲ್ ಪಾಸ್ ಆಗಿದೆ. ಶಾಲೆಯ ಆವರಣದಲ್ಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ಆಗ ಬಯಲಾಗಿದೆ, ಈ ಶಾಲೆಗೆ ಸೋಲಾರ್ ಪ್ಯಾನೆಲ್ ಅಳವಡಿಸಿದೀವಿ ಅಂತ ದಾಖಲೆಯಲ್ಲಿ ಮಾತ್ರ ಇದೆ. ಸ್ಕೂಲ್ನಲ್ಲಿ ಚೆಕ್ ಮಾಡಿದ್ರೆ ಸೋಲಾರ್ ಪ್ಯಾನೆಲ್ ಇಲ್ವೇ ಇಲ್ಲ. ಸರ್ಕಾರಿ ಶಾಲೆಯ ಮಕ್ಕಳು ಸ್ಮಾರ್ಟ್ ಆಗಬೇಕು, ಸರ್ಕಾರಿ ಶಾಲೆಗಳಿಗೆ ಸೌರ ಬೆಳಕು ಸಿಗಬೇಕೆಂಬ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈಗ ಹಳ್ಳ ಹಿಡಿದಿದೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಹಲವು ಶಾಲೆಗಳಲ್ಲಿ ಸೋಲಾರ್ ಪ್ಯಾನೆಲ್ನ ಹೆಸರಲ್ಲಿ ಈಗ ಕೋಟಿ ಲೂಟಿಯಾಗಿದೆ. ಅಂದರೆ ಇಲ್ಲಿ ಸೋಲಾರ್ ಪ್ಯಾನೆಲ್ ಕೂಡ ಇಲ್ಲ, ಒಂದು ಲೈಟ್ ಕೂಡ ಆ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಹಗರಣ ಇಲ್ಲಿ ನಡೆದಿರ್ತಕ್ಕಂಥ. ಹಾಗಾದರೆ ಈ ಹಗರಣ ಯಾವುದು ಎಂಬುದರ ಬಗ್ಗೆ ಈಗ ಸುವರ್ಣ ನ್ಯೂಸ್ ಈಗ ರಿಯಾಲಿಟಿ ಚೆಕ್ ಅನ್ನು ಕೂಡ ಮಾಡ್ತಾ ಇದೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಜಂಬಗಿ ಬಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಮುಂಭಾಗದಲ್ಲಿರ್ತಕ್ಕಂಥದ್ದು. ಈ ಒಂದು ಸರ್ಕಾರಿ ಶಾಲೆ, ಈ ಒಂದು ಸರ್ಕಾರಿ ಪ್ರೌಢ ಒಂದು ಶಾಲೆಯಲ್ಲಿ ಅಂದುಕೊಂಡಂತೆ ಆಗಿದ್ರೆ ಈ ಒಂದು ಕೊಠಡಿಯ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನೆಲ್ ಇರಬೇಕಾಗಿತ್ತು. ಹಲವು ಕೊಠಡಿಗಳಲ್ಲಿ ಲೈಟ್ ಕೂಡ ಜಗಮಗಿಸಬೇಕಾಗಿತ್ತು. ಆದರೆ ಇಲ್ಲಿ ಯಾವುದು ಕೂಡ ಆಗಿಲ್ಲ. ಅಂದರೆ ಲೈಟು ಇಲ್ಲ, ಒಂದು ಪ್ಯಾನೆಲ್ ಕೂಡ ಇಲ್ಲ, ಆದರೆ ಬಿಲ್ ಕೂಡ ಇಲ್ಲಿ ಪಾಸ್ ಆಗಿದೆ. ಅಂದರೆ ಒಂದು ಸೋಲಾರ್ ಪ್ಯಾನೆಲ್ಗೆ 4 ಲಕ್ಷ ರೂಪಾಯಿ ಅಂತ ಈಗಾಗಲೇ ಸರ್ಕಾರ ವೆಚ್ಚವನ್ನು ಕೂಡ ನೀಡಿರ್ತಕ್ಕಂಥದ್ದು. ಅಂದರೆ KKRDB ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ KRIDL ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ನಿಯಮಿತ ಈ ಒಂದು ಇಲಾಖೆಗೆ ಈ ಒಂದು ಹಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇದೇ ರೀತಿಯಾಗಿ ಔರಾದ್ ತಾಲೂಕು ಹಾಗೂ ಕಮಲ್ ನಗರ ತಾಲೂಕಿನ ಸುಮಾರು 49 ಶಾಲೆಗಳಿಗೆ ಇದೇ ರೀತಿಯಾಗಿರ್ತಕ್ಕಂಥ ಸೋಲಾರ್
ಪ್ಯಾನೆಲ್ಗಳು ಅಳವಡಿಸಬೇಕಂತೇಳಿ ಈಗಾಗಲೇ ಹೇಳಿರ್ತಕ್ಕಂಥದ್ದು. ಅದರಂತೆ ಅನುದಾನ ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದರೆ ಅನುದಾನ ಕೇವಲ ದಾಖಲಾತಿಗಳಲ್ಲಿರ್ತಕ್ಕಂಥದ್ದು. ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಲವು ಶಾಲೆಗಳಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕೋಟಿ ಲೂಟಿ ಹೊಡಿತಕ್ಕಂಥ ಕೆಲಸವನ್ನು ಈ ಒಂದು KRIDL ಅಧಿಕಾರಿಗಳು ಹಾಗೂ ಏನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಏಜೆನ್ಸಿಗಳ ಮೂಲಕವಾಗಿ ಸಾಕಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು. ಈ ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಹಾಗೂ ಏಜೆನ್ಸಿಯವರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು. ಒಂದೇ ಒಂದು ರೂಪಾಯಿಯ ಕಾಮಗಾರಿ ಕೆಲಸ ಕಾರ್ಯಗಳು ಆಗದೇ ಇದ್ರೂ ಸಹ ಈ ರೀತಿಯಾಗಿರ್ತಕ್ಕಂಥ ಹಗಲು ದರೋಡೆಯನ್ನು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ. ಬೀದರ್ನ ಮತ್ತೊಂದು ಶಾಲೆಯ ಒಳಗಡೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿತು. ವಡಗಾಂವ್ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಸೋಲಾರ್ ಇಲ್ಲ. ಶಾಲೆಯ ಮೇಲ್ಛಾವಣಿಯಲ್ಲಿ ಸೋಲಾರ್ ಪ್ಯಾನಲ್ಲೇ ಇಲ್ಲ. ಇದೇ ತರ ಹಲವು ಶಾಲೆಗಳಲ್ಲಿ ಸೋಲಾರ್ ಪ್ಯಾನಲ್ ಇಲ್ಲ, ಆದ್ರೆ ದಾಖಲೆಗಳಲ್ಲಿ ಮಾತ್ರ ಸೋಲಾರ್ ಅಳವಡಿಸಿದೀವಿ ಅಂತ ಇದೆ. ಬಿಲ್ ಪಾಸ್ ಆಗಿದೆ, ಲಕ್ಷ ಲೂಟಿಯಾಗಿದೆ. ಸರ್ ಇದು ಲೆಕ್ಕ ಜಿಲ್ಲೆಯಾದ್ಯಂತ ಏನಂದ್ರೆ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಸರ್ ಇವರು. ಒಂದೊಂದು ಶಾಲೆಗೆ ನೋಡ್ರಿ ಅಭಿವೃದ್ಧಿ ಮಾಡೋಕೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಎಲ್ಲ ಮಾಡ್ಲಾಕ ಸೋಲಾರ್ ಪ್ಯಾನಲ್ ಅಳವಡಿಸ್ಲಕ್ಕೆ ಸರ್ಕಾರ ಅಂಬೋದು ಇವರಿಗೆ ಇದು ಏನಂದ್ರೆ ಅನುದಾನ ಕೊಟ್ಟಿದ್ರ. ಇವ್ರು ಏನಂದ್ರೆ ಅಧಿಕಾರಿಗಳು ಅಭಿಷೇಕ್ ಪೋಲಾ ಅಂತೇಳಿ ಒಬ್ಬ ಅಧಿಕಾರಿ ಏನಂದ್ರೆ AEE ಒಬ್ಬ ಇದ್ದು ಪೂರ ಅನುದಾನ ದುರ್ಬಳಕೆ ಮಾಡ್ಕೊಂಡ್ರೆ ಸರ್. ಕೆಲಸನೇ ಮಾಡಿಲ್ಲ ಸರ್. ಸುಮಾರು ಈ ಥರ ನಾನು ಒಂದು 30 ಶಾಲೆಗೆ ವಿಸಿಟ್ ಮಾಡೀನಿ ಸರ್. ಎಲ್ಲೂ ಕೆಲಸ ಮಾಡಿಲ್ಲ ಸರ್. 4 ಕಡೆ ಪ್ಯಾನಲ್ ಕೊಡಿಸ್ಯಾರ ಸರ್ ಅಷ್ಟೇ ಸರ್. ಕೋಟಿ ಲೂಟಿ ಮಾಡ್ಯಾರ ಸರ್. ಒಂದು ಸೋಲಾರ್ ಪ್ಯಾನಲ್ 4 ಲಕ್ಷ ರೂಪಾಯಿ ಅಂತಿದೆ ಸರ್. ಅದು ಕಮಲಾಗರ ಸರ್ 49 ಶಾಲೆಗಳಿದಾವೆ ಸರ್. ಅದರಲ್ಲಿ ಒಂದು ಸುಮಾರು 8ರಿಂದ 10 ಸ್ಕೂಲ್ ಅಷ್ಟೇ ಹಾಕಿದ್ದಾರೆ ಸರ್. ಮಿಕ್ಕಿದ್ದು ಹಾಕಿಲ್ಲ ಸರ್, ಒಟ್ಟೆ ಹಾಕಿಲ್ಲ ಸರ್. ಅಧಿಕಾರಿಗಳು ಏಜೆನ್ಸಿಯವರು ಜಿಲ್ಲಾಡಳಿತ ಸಂಪೂರ್ಣ ಅದರಲ್ಲಿ ಶಾಮೀಲಾಗಿದ್ದಾರೆ ಸರ್ ಎಲ್ಲ. ಸರ್ ಇದು ಲೆಕ್ಕ ಜಿಲ್ಲೆಯಾದ್ಯಂತ ಏನಂದ್ರೆ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ ಸರ್ ಇವರು. ಒಂದೊಂದು ಶಾಲೆಗೆ ನೋಡ್ರಿ ಅಭಿವೃದ್ಧಿ ಮಾಡೋಕೆ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳಿ ಎಲ್ಲ ಮಾಡ್ಲಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.